ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತೀನಿ. ಇವತ್ತು ನಾನು 3 ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 4 ಉಂಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಒಂದು ಜಾರಿಗೆ ನಾನು ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ನೀರು ಹಾಕಿ ಪೇಸ್ಟ್ ಮಾಡಿಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಒಂದೇ ಥರ ತಿಂದು ಬೇಜಾರಾಗಿದ್ದರೆ ನಾನು ಇಲ್ಲಿ 1.5 kg ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 4 ಲವಂಗ, ಸ್ವಲ್ಪ ಚಕ್ಕೆ, 2 ಏಲಕ್ಕಿ, ಸ್ವಲ್ಪ ಕಾಯಿ ತುರಿ, 2 ಟೊಮ್ಯಾಟೊ, ಅರ್ಧ ಇಂಚು ಶುಂಠಿ, ಸ್ವಲ್ಪ ಕಡಲೆ, 2 ಕಡ್ಡಿಯಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊಂಡು ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಕುಕ್ಕರಿಗೆ ಎಣ್ಣೆ ಕಾಯಕ್ಕಿಟ್ಟು, ಎಣ್ಣೆ ಕಾದಾದಮೇಲೆ ಫಸ್ಟಿಗೆ ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಸೇರಿಸ್ಕೊಂಡು ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ರೋಸ್ಟ್ ಆದಮೇಲೆ ತೊಳೆದಿಟ್ಕೊಂಡಿರೋವಂಥ ಚಿಕನ್ ಸೇರಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರು ಯೂಸ್ ಮಾಡಿಲ್ಲದೆ ನೀರನ್ನ ಇಂಗಿಸ್ಬೇಕು ಚಿಕನಲ್ಲಿ. ಆವಾಗ ತುಂಬಾ ಟೇಸ್ಟಾಗಿರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಮಗೂ ಸಹ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು 2 ನಿಮಿಷದಷ್ಟು ನೀರು ಬಿಟ್ಕೊಳ್ಳೋ ಥರ ನಾನು ಈಗ ತಟ್ಟೆ ಮುಚ್ಕೊಂಡಿದ್ದೆ. ಈಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಬೇಕು. ಸ್ವಲ್ಪ ಚಿಕನ್ ಮಸಾಲ ಸೇರಿಸ್ಕೊಂಡು ನಾನು ಈಗ 2 ವಿಷಲಷ್ಟು ಕೂಗಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ ಯಾವುದೇ ತರಹ ನೀರು ಸೇರಿಸ್ಕೊಂಡಿಲ್ಲ. 2 ವಿಷಲ್ ಹೊಡೆಸ್ಕೊಳ್ಳಿ. ತುಂಬಾ ನೀರು ಬಿಟ್ಕೊಂಡಿರುತ್ತೆ, ತೋರಿಸ್ತೀನಿ ನೋಡಿ. ಈಗ 2 ವಿಷಲ್ ಆಯಿತು, ಗಾಳಿ ಹೋಗಿದೆ. ನಾನು ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಯಾವುದೇ ಥರ ನೀರು ಯೂಸ್ ಮಾಡಿಲ್ಲ. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಆಲ್ಮೋಸ್ಟಾಗಿ ನಾನು ಚಿಕನ್ ಸಾರಿಗೆ, ಮಟನ್ ಸಾರಿಗೂ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀನಿ. ನನಗೆ ಎಣ್ಣೆ ಇದ್ರೇ ಟೇಸ್ಟ್ ಚೆಂದ, ಚಿಕನ್ ಸಾರಾಗಲಿ ಮಟನ್ ಸಾರಾಗಲಿ. ಈಗ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲಿನ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಸೇರಿಸ್ಕೊಂಡಾದ್ಮೇಲೆ ನೀರು ಎಷ್ಟು ಬೇಕೋ, ಎಷ್ಟು ಅದಕ್ಕೆ ಸಾಂಬಾರು ಗಟ್ಟಿ ಬೇಕೋ ಅಷ್ಟು ಅದಕ್ಕೆ ಮಾಡ್ಕೊಳ್ಬೇಕು ನೀವು. ನಮ್ಮ ಮನೇಲಿ ತುಂಬ ಗಟ್ಟಿ ಇದ್ರೂ ತಿನ್ನಲ್ಲ, ತುಂಬ ತೆಳು ಇದ್ರೂ ತಿನ್ನಲ್ಲ. ನಾನು ಮೀಡಿಯಮ್ ಕ್ವಾಂಟಿಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು. ಇದು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೆ ಉಪ್ಪು ಸೇರಿಸ್ಕೊಳ್ಳಿ. ಆವಾಗಲೇ ಚಿಕನ್ನಿಗೆ ಉಪ್ಪು ಹಿಡೀಲಿ ಅಂತ ಹಾಕಿದ್ದೆ. ಈಗ ಸಾಂಬಾರಿಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಅದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ನಾನು ಮೊಟ್ಟೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಫಸ್ಟಿಗೆ ನಾನು 2 ವಿಷಲ್ ಹೊಡ್ಸ್ಕೊಂಡಿದ್ದೆ. ಈಗ ನಾನು ಇದನ್ನು 4 ವಿಷಲ್ ಹೊಡ್ಸ್ಕೊತಾ ಇದ್ದೀನಿ. ಕೋಳಿ ಸಾಮಾನ್ಯವಾಗಿ ಈಗ ಬೇಯೋದಿಲ್ಲ, ಯಾಕಂದರೆ ಇಂಜೆಕ್ಷನ್ ಕಾರಣದಿಂದ ಬೇಗ ಕೋಳಿ ಬೇಯೋದಿಲ್ಲ ಚಿಕನ್ನು. ಈಗ ನೋಡಿ ಸಕ್ಕತ್ತಾಗಿ ಬೆಂದಿದೆ ಚಿಕನ್ನು. ಸಾಂಬಾರು ಸಹ ಗಟ್ಟಿಯಾಗಿದೆ, ನೋಡ್ತಾ ಇದ್ದೀರಲ್ಲ. ನಾನು ಅದಕ್ಕೆ ತೆಳ್ಳಗೆ ಮಾಡ್ಕೊಂಡು ವಿಷಲಿಗೆ ಹಾಕ್ಕೊಂಡಿದ್ದೆ. ನೋಡಿ ಗಟ್ಟಿಯಾಗಿದೆ ಸಾಂಬಾರು. ನಾನೀಗ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ಸರ್ವ್ ಮಾಡ್ಕೊಳ್ತಿರೋದು ರಾಗಿ ರೊಟ್ಟಿಗೆ. ಥ್ಯಾಂಕ್ ಯು.